ನಾನು ಕಿಚನಲ್ಲಿ ಅಡುಗೆ ಮಾಡ್ತಾ ಇದ್ದೆ. ಆವಾಗ ಅವಳು ಎದ್ಬಿಟ್ಟು ಬಂದಳು. ನೋಡಿ ಇನ್ನೂ ಆಕಳಿಸ್ತಾ ಇದ್ದಾಳೆ, ನಿದ್ದೆ ಕೂಡ ಹೋಗಿಲ್ಲ ಅವಳಿಗೆ. ಸರಿ ನೈಟು ಮೆಹಂದಿ ಬೇಕು ಮಮ್ಮಿ, ಮೆಹಂದಿ ಹಚ್ಚು ಅಂತೇಳಿ ಹಚ್ಚಿಸ್ಕೊಂಡಿದ್ಲು. ಅದನ್ನು ನನಗೆ ತೋರಿಸ್ತಾ ಇದ್ಲು. ಅದು ಇವಾಗ ಗೊತ್ತಾಗಲ್ಲ ಮೋನಿಕಾ, ವಾಶ್ ಮಾಡ್ಕೊಂಡು ಬಾ, ಅದಾದಮೇಲೆ ಅದು ಕಲರ್ ಕಾಣಿಸುತ್ತಲ್ವ, ಆವಾಗ ಅದು ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇದ್ದೆ ಅವಳಿಗೆ. ಅದಾದಮೇಲೆ ಅವಳು ವಾಶ್ ಮಾಡೋದಕ್ಕೆ ಹೋದ್ಲು. ನಾನು ಅವಳಿಂದ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಲ್ಲಂಗಡಿ ಹಣ್ಣ ಕಟ್ ಮಾಡಿ ಎತ್ತಿಟ್ಟು ವಾಟರ್ ಬಾಟಲ್ನ ಫಿಲ್ ಮಾಡಿ ಅದನ್ನು ಬಾಕ್ಸ್ ರೆಡಿ ಮಾಡಿದ್ದಾಯಿತು. ಇವಾಗ ಕ್ಲೀನಿಂಗ್ ಆ್ಯಸ್ ಯೂಶುವಲ್ ಇದ್ದೇ ಇರುತ್ತಲ್ವ, ಆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅದಾದಮೇಲೆ ಅವಳದೆಲ್ಲ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬಂದು ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ. ಮನೆ ಕ್ಲೀನಿಂಗ್ ಅಂತೇಳಂದ್ಬಿಟ್ರೆ ಪ್ರತಿಯೊಂದು ವಸ್ತುಗಳನ್ನೂ ಅದ್ರ ಜಾಗಕ್ಕೆ ಅದನ್ನ ಎತ್ತಿಡಬೇಕಾಗುತ್ತೆ. ಎಲ್ಲೋ ಅರಿಬರಿಲಿ ನಾವು ಆ ಸಾಮಾನು ಈ ಕಡೆ, ಈ ಸಾಮಾನು ಆ ಕಡೆ ಎಲ್ಲ ತೊಗೋತಾ ಇರ್ತೀವಲ್ವ, ಅದೆಲ್ಲ ಸಾಮಾನು ಒಂದು ಕಡೆ ನೀಟಾಗಿ ಎತ್ತಿಟ್ಕೊಂಡು, ಆಮೇಲೆ ಬೆಡ್ ಮೇಲಿಂದ ನನ್ನ ಮಗಳು ಹಾಗೆ ಎದ್ದು ಬಂದಿರ್ತಾಳೆ. ಕೆಲವೊಂದು ಟೈಮ್ ಹೇಳಿರ್ತೀನಿ, ನೀನು ಇದನ್ನು ಫೋಲ್ಡ್ ಮಾಡಿ ಇಟ್ಟು ಬರಬೇಕು, ಹಾಗೆ ಬರಬಾರ್ದು ಅಂತ ಹೇಳಿರ್ತೀನಿ. ಕೆಲವೊಂದು ಟೈಮ್ ಮಾಡಿಟ್ಟಿರ್ತಾಳೆ, ಕೆಲವೊಂದು ಟೈಮು ಸರಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿರ್ತಾಳೆ. ಅದಾದಮೇಲೆ ನಾವು ಮಾಡೋದು ಇದ್ದೇ ಇರುತ್ತಲ್ವ, ಅವ್ರು ಮಾಡಲಿ ಬಿಡಲಿ, ನಾವು ಹೋಗಿ ಚೆಕ್ ಮಾಡಿ ಮತ್ತೆ ಕರೆಕ್ಷನ್ ಮಾಡೋದು ಇದ್ದೇ ಇರುತ್ತೆ. ಹಾಗೆ ಮನೆಯೆಲ್ಲ ಒಂದು ಹಂತಕ್ಕೆ ತೊಗೊಂಬರ್ಬೇಕು ಬೆಳಗ್ಗೆ ಎದ್ಮೇಲೆ. ಇಲ್ಲ ಅಂದರೆ ಮನೆ ಅದು ಫುಲ್ಲಾಗಿ ಡಸ್ಟೆಲ್ಲ ಕೂತಿರುತ್ತೆ. ಅವಾಗ ನಾವು ಕ್ಲೀನ್ ಮಾಡ್ಕೋತಾ ಇದ್ದಷ್ಟು ನಮಗೆ ಫ್ರೀ ಅನಿಸುತ್ತೆ. ಅದಾದಮೇಲೆ ಸ್ಕೂಲ್ಗೆ ಹೋಗಿ ಮುಗಿಸ್ಕೊಂಡು ಬಂದು, ಆಮೇಲೆ ಸ್ವಲ್ಪ ಆ್ಯನಿವಲ್ ಡೇ ಇರೋದ್ರಿಂದ ನಾವು ಕಾಸ್ಟ್ಯೂಮ್ ಬೇಕಾಗಿತ್ತು ನಮಗೆ ಗ್ರ್ಯಾಜುಯೇಷನ್ ಡೇಗೆ. ಹಾಗಾಗಿ ನೋಡೋಣ ಅಂತೇಳಂದು ಕುಮಾರ್ ಕಾಸ್ಟ್ಯೂಮಿಗೆ ಬಂದಿದ್ವಿ. ಅಲ್ಲಿ ನೋಡಿದರೆ ಕಾಸ್ಟ್ಯೂಮ್ ಇಲ್ಲ, ಎಲ್ಲ ಖಾಲಿಯಾಗಿದೆ ಅಂತೇಳಿ ಹೇಳ್ತಾಯಿದ್ರು. ಅಯ್ಯೋ ಸರಿ, ಮತ್ತೆ ಬಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮತ್ತೆ ಹೊರಟ್ವಿ. ಅದಾದಮೇಲೆ ನನಗೆ ಒಂದು ಮದುವೆ ಇತ್ತು. ಹಾಗಾಗಿ ಅವರಿಗೆ ನಾವು ಮುಯ್ಯಿ ಅಂತ ಕೊಡಬೇಕಾಗತ್ತಲ್ವ, ಹುಡುಗ ಹುಡುಗಿಗೆ ಗಿಫ್ಟ್ ಅಂತ ಕೊಡ್ತೀವಿ. ಆದರೆ ಅವ್ರ ಅಪ್ಪ ಅಮ್ಮಂಗೂ ಕೂಡ ಬಟ್ಟೆ ಎಲ್ಲ ಕೊಡಬೇಕಾಗತ್ತಲ್ವ, ಹಾಗಾಗಿ ನಾನು ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದೆ. ಒಂದು ಕಡೆ ಸಿಕ್ತು, ತೊಗೊಂಬಂದೆ.